ನೋಡು ಶ್ರೀಕಾಂತ್, ಈಗಲೇ ನಮ್ಮ ಆಫೀಸಲ್ಲಿ ಬೇಕಾದಷ್ಟು ಸ್ಟಾಫ್ ಇದೆ. ಇರೋರೆಲ್ಲ ಕೆಲವರನ್ನು ಮನೆ ಕಳಿಸಿದ್ರು ನಡೆಯುತ್ತೆ. ಅಂಥದ್ರಲ್ಲಿ ಹೊಸಬ್ರಿಗೆ ಕೆಲಸ ಕೊಡು ಅಂದ್ರೆ ಹೇಗೆ ಸಾಧ್ಯ? ನೋಡು ರಾಜು, ನನಗೆ ಅಂತ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಬೇಕು. ಈ ಲೆಟರ್ಸು ಗಿಟರ್ಸು ಬೇಗ ಟೈಪ್ ಮಾಡಿ. ಟೈಪಿಂಗ್ ರೇ ಇದ್ದಾಳಲ್ಲಪ್ಪ. ರೇ ಅವಳು ನಿನ್ ಸೆಕ್ರೆಟರಿಪ್ಪ. ನನಗೆ ಅಂತ ಒಬ್ಬ ಅಸಿಸ್ಟೆಂಟ್ ಬೇಡವಾ? ಅದಕ್ಕೆ ಇವಳನ್ನ ಕರ್ಕೊಂಡ್ ಬಂದಿದ್ದೆ. ಓ, ನಿನಗೊಬ್ಬ ಲೇಡಿ ಅಸಿಸ್ಟೆಂಟ್ ಬೇಕು ಅಂತ ಈ ಹುಡುಗಿನ ಕರ್ಕೊಂಡ್ ಬಂದಿದ್ದೀಯಾ? ಹಾಗಲ್ಲ ರಾಜು, ನೀನ್ ಈ ಹುಡುಗಿ ಕೆಲಸ ಕೊಟ್ರೆ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡಿದಾಗತ್ತೆ, 2 ಜೀವ ಉಳಿಯತ್ತೆ. ಅದು ಅಲ್ಲದೆ ನನ್ ಕೆಲ್ಸಗಳು ಬೇಗ ಆಗತ್ತೆ ರಾಜು. ನೋಡು ಶ್ರೀಕಾಂತ್, ದಾಕ್ಷಿಣ್ಯಕ್ಕೆ ಒಳಗಾಗಿ ನಾಳೆ ಆಫೀಸ್ ಕೆಲಸಕ್ಕೆ ತೊಂದರೆ ಆಗೋದು ಬೇಡ. ಡೋಂಟ್ ಮಿಸ್ಟೇಕ್ ಮೀ. ಆಸ್ ಇಟ್ ಈಸ್ ಕೆಲಸ ಎಲ್ಲ ಸ್ಮೂತ್ ಆಗೇ ನಡೀತಾ ಇದೆ. ನಮ್ಗೆ ಕೆಲಸಕ್ಕೆ ಸದ್ಯಕ್ಕೆ ಯಾರೂ ಬೇಕಾಗಿಲ್ಲ. ವಿ ಡೋಂಟ್ ನೀಡ್ ಎನಿ ನ್ಯೂ ಹ್ಯಾಂಡ್. ಬೇಡ ಬಿಡು ಕಾಂತ, ಕೆಲ್ಸ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಬಲವಂತ ಮಾಡ್ತಿ? ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನೀನ್ ಸುಮ್ನೆ ಬಲವಂತ ಮಾಡಿ ಕೆಲ್ಸ ಕೊಡ್ಸಿದ್ರೆ ಅವ್ರಿಗೆ ತೃಪ್ತಿ ಇರುತ್ತೇನು? ಒಲ್ಲದ್ ಗಂಡನ್ಗೆ ಮೊಸರ್ನಲ್ಲಿ ಕಲ್ ಸಿಕ್ತು ಅಂತ ಇಲ್ದೇ ಇರೋ ತಪ್ಪನ ಹುಡುಕಿ ಮನೆಗ್ ಕಳಿಸ್ತಾರೆ. ಓ, ಶಿ ಸೀಮ್ಸ್ ಟು ಬಿ ಬೋಲ್ಡ್. ಓಕೆ ಶ್ರೀಕಾಂತ್, ನಾನು ಇಂಟರ್ವ್ಯೂ ಮಾಡ್ತೀನಿ. ಬೇಡಪ್ಪ ಬೇಡ. ನಮ್ಮ ಆಫೀಸಲ್ಲಿ ಕಾಲಿಡುವಾಗ್ಲೇ ಹೆದರಿದ ಜಿಂಕಿ ಆಗಿದ್ಲು. ನಿನ್ ನೋಡಿದ್ಮೇಲಂತೂ ಭಯದಿಂದ ನಡುಗ್ತಾ ಇದ್ದಾಳೆ. ಇನ್ನೇನ್ ಇಂಟರ್ವ್ಯೂನೂ ಮಾಡ್ಬಿಟ್ರೆ ಹಿಸ್ಟರಿಕಲ್ ಆಗಿ ಹುಚ್ಚಾಗೋದ್ ಖಂಡಿತ. ನೋಡು, ಇಂಟರ್ವ್ಯೂ ಮಾಡದೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇದೀಯಾ? ನಾಳೆ ಹೆಚ್ಚು ಕಡಿಮೆ ಏನಾದ್ರು ಆದ್ರೆ ನಾನ್ ಜವಾಬ್ದಾರನಲ್ಲ. ಆಲ್ ರೈಟ್ ಮಿಸ್ ಆಕಾಶ. ನಾನು ಆಕಾಶ ಅಲ್ಲ, ಆಶಾ. ಆಶಾ. ಎಸ್ ಮಿಸ್ ಆಶಾ. ನೋಡಿ, ಐ ಆಮ್ ಹೈಲಿ ಡಿಸಿಪ್ಲಿನ್ಡ್. ನನಗೆ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು. ಕೆಲಸ ಶ್ರದ್ಧೆಯಿಂದ ಮಾಡಬೇಕು. ಪ್ರತಿಯೊಂದರಲ್ಲೂ ಶಿಸ್ತಿರ್ಬೇಕು. ಚಾಚು ತಪ್ಪಿದ್ರು ನಾನು ಸಹಿಸೋನಲ್ಲ. ಬಿ ಕೇರ್ಫುಲ್. ಓಕೆ ಓಕೆ ರಾಜು, ನಾನೆಲ್ಲ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾ. ಥ್ಯಾಂಕ್ ಯು ಸರ್. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಒಳ್ಳೆ ಹುಲಿ ಬೋನ್ನಿಂದ ತಪ್ಪಿಸ್ಕೊಂಡ್ ಬಂದಾಗಾಯ್ತು. ಆಫೀಸ್ನಲ್ಲಿ ಬಾಸ್ ಬಗ್ಗೆ ಹಾಗೆಲ್ಲ ಮಾತಾಡಬಾರದು. ಥೇಟ್ ಹುಲಿ ತರನೇ ಇದಾನಲ್ಲ ನಿಮ್ ಬಾಸು, ಅದಕ್ಕೆ ತುಂಬಾ ಭಯ ಆಯ್ತು. ರಾಜು, ನೀನಿಲ್ಲಿ? ಏನಿಲ್ಲ, ಹೋದ ತಿಂಗಳು ಸೇಲ್ಸ್ ಡೀಟೇಲ್ಸ್ ಬೇಕಾಗಿತ್ತು. ಅದನ್ನ ನಾನೇ ತಂದ್ಕೊಡ್ತೀನಿ. ತಗೊಂಬ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಆಫೀಸಲ್ಲಿ ಹೇಗ್ ನಡ್ಕೋಬೇಕು ಅಂತ ಎಷ್ಟು ಹೇಳ್ಕೊಟ್ರು ಗೊತ್ತೇ ಆಗಲ್ಲ ನಿನ್ಗೆ. ಮುಕುಂದ್, ಇನ್ಮೇಲೆ ನೀವು ಆ ಟೇಬಲ್ ಅಲ್ಲಿ ಕೂತ್ಕೊಳ್ಳಿ. ಬಾಯ್ಲಿ, ಇವತ್ತಿಂದ ಇದು ನಿನ್ ಟೇಬಲ್. ಕೂತ್ಕೋ. ಎಷ್ಟು ಹೇಳ್ಕೊಟ್ರು ಗೊತ್ತೇ ಆಗೋದಿಲ್ಲ. ಅಮ್ಮ, ಅಮ್ಮ. ಏನಮ್ಮ? ಅಮ್ಮ, ನನಗೆ ಕೆಲಸ ಸಿಕ್ಬಿಡ್ತು. ಶ್ರೀಕಾಂತ ಇದಾನಲ್ಲ, ಅವನಿಗೆ ನಮ್ ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ. ಅಬ್ಬಾ, ತುಂಬಾ ಸಂತೋಷ. ಸದ್ಯ ಅಲ್ಲಾದ್ರೂ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡು. ಆಗ್ಲಮ್ಮ. ಆಶಾ, ನೀನ್ ಇವತ್ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕಮ್ಮ? ನಾನು ಹರಸ್ಕೊಂಡಿದ್ನಮ್ಮ, ನಿನ್ ಕೆಲಸ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಬಂದು ಒಂದ್ ಅರ್ಚನೆ ಮಾಡಿಸ್ತೀನಿ ಅಂತ. ಸರಿಮ್ಮ. ಅಕ್ಕ, ಅಕ್ಕ, ಇನ್ಮೇಲೆ ಅಕ್ಕಾಗಿ ಅಂತ ಕರಿಬೇಡಿ. ಅವಳು ನಿಮ್ ಜೊತೆಲಿ ಆಡೋಕ್ ಬರಲ್ಲ. ನಿಮ್ ಜೊತೆಲಿ ಬೇಕಾದ್ರೆ ನಾನ್ ಆಟಕ್ ಬರ್ತೀನಿ. ಅವಳು ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದಾಳು. ಹೋಗ್ರೋ. ಏನ್ ಆಶಾ ಇಲ್ಲೇ ನಿಂತಿದ್ಯಾ? ಹೋಗ್ ಕೈಕಾಲ್ ಮುಖ ತೊಳ್ಕೊ, ದೇವಸ್ಥಾನಕ್ಕೆ ಹೋಗುವಂತೆ. ಅಯ್ಯೋ, ಅಮ್ಮ, ಅಮ್ಮ, ಏನಾಯ್ತಮ್ಮ? ಏನಾಯ್ತು? ಏನಿಲ್ಲಮ್ಮ, ಎದೆ ಚಳುಪು, ಸ್ವಲ್ಪ ತಲೆ ಸುತ್ತ. ನೀರ್ ತಂದ್ಕೊಡ್ಲಾ? ಆಟೋ ರಿಕ್ಷಾ ತರ್ಲ? ಬೇಡಮ್ಮ, ಅಲ್ಲಿ ನನ್ನ ಕಾರಿದೆ. ನನ್ನ ಕರ್ಕೊಂಡೋಗಿ ಕೂರಿಸಿದ್ರೆ ಸಾಕು. ಬನ್ನಿ ಬನ್ನಿ, ಕೊಡಿ. ಶಂಕರ, ಬಾಗಿಲ್ ತೆಗಿ. ತಗೊಳ್ಳಿಮ್ಮ. ನಿನ್ನ ಹೆಸರೇನಮ್ಮ? ಆಶಾ. ಒಳ್ಳೆ ಸಮಯ ಬಂದು ನನ್ನ ಜೀವ ಉಳಿಸ್ದೆ. ಮಹಾಲಕ್ಷ್ಮಿ ಹಾಗಿದ್ದೀಯ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಶಂಕರ, ನಡಿಯಪ್ಪ. ಆಶಾ, ಈ ಫೈಲ್ ನ MD ಟೇಬಲ್ ಮೇಲೆ ಇಟ್ಬಿಟ್ಟು ಬಾ. ಹೋಗು.
ಎಲ್ಲ ಚಲೋ ಐತೆ. ಏನ್ ಮಾಡ್ತೀಗ? ಮೊದಲೇ ಚೆನ್ನ, ಇನ್ನು ಕೇಳೋದೇ ಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರು ನನ್ನ ಚೇಂಬರ್ ಒಳಗೆ ಹೋಗಿದ್ದು? ನಿಮ್ಮನ್ನೇ ಕೇಳ್ತಿರೋದು. ನಾನು ಬರೋಕ್ ಮುಂಚೆ ನನ್ನ ಚೇಂಬರ್ ಒಳಗೆ ಯಾರು ಹೋಗಿದ್ದು? ನಾನು ಸರ್. ನೀವಾ? ಯಾದಕ್ಕೆ? ಶ್ರೀಕಾಂತ ನಿಮ್ ಟೇಬಲ್ ಮೇಲೆ ಫೈಲ್ ಇಟ್ಬಿಟ್ ಬಾ ಅಂತ ಹೇಳ್ದ. ಅವನು ಫೈಲ್ ಇಡೋಕ್ ಹೇಳಿದ್ನೋ ಅಥವಾ ಅಲ್ಲಿ ನೀರ್ ಚೆಲ್ಲಿ ಎಲ್ಲ ಗಲೀಜ್ ಮಾಡೋಕ್ ಹೇಳಿದ್ನೋ? ಮಾಡೋ ಕೆಲಸದಲ್ಲಿ ಸ್ವಲ್ಪನಾದ್ರೂ ಶ್ರದ್ಧೆ ಇರಬೇಕು. ನಿಮ್ಮಿಂದ ಅಲ್ಲಿದ್ದ ಫೈಲ್ಸ್ ಲೆಟರ್ಸ್ ಎಲ್ಲ ಹಾಳಾಗೋಯ್ತು. ಶ್ರೀಕಾಂತ್, ಇನ್ಮೇಲೆ ನನ್ನ ಚೇಂಬರ್ ಒಳಗೆ ನಿನ್ನ ಬಿಟ್ಟು ಯಾರು ಬರ್ಕೊಡ್ದು? ನಿನ್ನ ಸೆಕ್ರೆಟರಿ ನಾನು ನಿನ್ನ ಪಕ್ಕದಲ್ಲೇ ಕೂರಿಸ್ಕೋ. ಡ್ಯಾಮ್ ಇಟ್. ಎಷ್ಟು ಹೇಳಿದ್ರು ನಿನ್ ಬುದ್ಧಿ ಬದಲಾಯಿಸ್ಕೊಳ್ಳಲ್ಲ ಅಲ್ಲ. ಹೋಗಿ ಸಾರಿ ಕೇಳ್ಕೊಂಬ ಹೋಗು. ನಿನಗೆ ಹೇಳ್ತಾ ಇರೋದು ಗೋಂಡ್ ಅಪಾಲಜೈಸ್ ಟು ಹಿಮ್. ನಂಗೆ ಹೆದರಿಕೆ ಆಗುತ್ತೆ. ಹೆದರ್ಕೊಳಕ್ ಅವನೇನ್ ರಾಕ್ಷಸನೂ ಅಲ್ಲ, ಹುಲಿನೂ ಅಲ್ಲ. ಮೇ ಐ ಕಮ್ ಇನ್ ಸರ್? ಮೇ ಐ ಕಮ್ ಇನ್ ಸರ್? May I come in, sir? May I come in, sir? ಒಳಗೆ ಬಂದಾಯ್ತಲ್ಲ, ಇನ್ನೇನು ಕಮಿನ್ ಕಮಿನ್ ಅನ್ನೋದು? ಅದೇನು ಹೇಳ್ಬೇಕೋ ಹೇಳಿ ಹೋಗಿ. ಸಾರಿ ಸರ್, ಇನ್ಮೇಲೆ ಈ ತರ ಮಾಡಲ್ಲ. ಇನ್ಯಾವ ತರ ಮಾಡ್ತೀರಾ? ನೀರು ತಗೊಂಡು ನನ್ನ ತಲೆ ಮೇಲೆ ಸುರಿತೀರೇನು? ಏನ್ ನಗ್ತಾ ಇದ್ದೀರಾ? ವೈ ಆರ್ ಯು ಲಾಫಿಂಗ್? ಸುಮ್ನೆ ಸರ್. ಸುಮ್ನೆ ಸುಮ್ನೆ ನಿಮ್ಗೆ ಹುಚ್ಚೇನು? ಕ್ಷಮಿಸಿ ಅಂದ್ರೆ ಇಷ್ಟೊಂದ್ರೆ ಆಗ್ತಿರಲ್ಲ. ಹೆಣ್ಣು ಅನ್ನೋ ಕನ್ಸಿಡರೇಷನ್ ಇಲ್ವಾ ಸರ್? ಹೆಣ್ಣು? ನೀವು ಹೆಣ್ಣ? ಒಂದು ನಯ ಇಲ್ಲ, ಒಂದು ನಾಜೂಕಿಲ್ಲ. ನೀವು ನಿಮ್ಮ ನಡತೆಯೋ. ಪ್ಲೀಸ್ ಗೆಟ್ ಲಾಸ್ಟ್. ಸರ್, ನಾನು ಸೆರೆಗ್ ಬಿಡಿ ಸರ್. ಪ್ಲೀಸ್ ಸರ್. ಸರ್, ನಾನು ಸೆರೆಗ್ ಬಿಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ನಿಮ್ ತಮ್ಮಯ್ಯ ಅತ್ತೇನು ಸೆರೆಗ್ ಬಿಡಿ ಸರ್. ಸರ್ ಪ್ಲೀಸ್ ಸರ್. ಸರ್, ನೀವ್ ಇಂಥವ್ರು ಅಂತ ಅನ್ಕೊಂಡಿರ್ಲಿಲ್ಲ. ಪ್ಲೀಸ್ ಸರ್, ಸೆರೆಗ್ ಬಿಡಿ ಸರ್. ಪ್ಲೀಸ್, ನಾನು ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಓಹೋ, ನಿನ್ ಸೆರಗು ಚಿಲಕಕ್ಕೆ ಸಿಕ್ಕಾಕೊಂಡಿತ್ತು. ಶ್ರೀಕಾಂತ್, ನಿನ್ನ ಸೆಕ್ರೆಟರಿ ನನ್ನನ್ನೆಲ್ಲೋ ದುಶ್ಯಾಸನ ಅಂತ ತಿಳ್ಕೊಂಡಿದ್ದಾಳೆ. ಸರಿಯಾಗಿ ಬುದ್ಧಿ ಹೇಳು. ನಿನ್ನ ಮುಖಕ್ಕಿಷ್ಟು ನಡಿ. ರೆಡಿನೇಂದ್ರ? ರೆಡಿ. ತುದಾನ್ ತುಚೀಪ್. ಏಯ್, ನಿನಗೆ ಎಷ್ಟು ಸಲ ಹೇಳಿದ್ರು ಈ ಹುಡುಗರ ಜೊತೆ ಆಟ ಆಡೋದನ್ನ ಬಿಡೋದಿಲ್ಲ ಅಲ್ಲ ನೀನು? ಅಮ್ಮ, ಹೀನು ಸುಳಿ ಬೋಳ್ಸಿದ್ರು ಹೋಗಲ್ವಂತೆ ನಿನಗೆ. ಏಯ್, ಇನ್ನೊಂದ್ಸಲ ಅವಳನ್ನೇನಾದ್ರೂ ನೀವು ಆಟಕ್ಕೆ ಕರಿಬೇಕಂತೆ ಹೋಗಲ್ಲ. ಅಬ್ಬಬ್ಬಬ್ಬಬ್ಬ, ಏನ್ ಶೆಕೆ. ಅಯ್ಯೋ ಅಯ್ಯೋ ಛೆ. ಅಯ್ಯೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವಾಟ್ ಇಸ್ ದಿಸ್? ಗುಡ್ ಮಾರ್ನಿಂಗ್ ಸರ್. ಇದೇನು ಆಫೀಸಾ? ಧರ್ಮರಾಯನ್ ಗುಡಿನ? ಕರ್ಗ ಹೊತ್ಕೊಂಡು ನಿಂತಿದ್ದೀರಲ್ಲ.
ಕುರ್ಚಿಯಲ್ಲಿ ಕೂತು ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಶ್ರೀಕಾಂತ್ ಅಲ್ಲಿ ಫ್ಯಾಕ್ಟ್ರಿ ಕಡೆಗೆ ಹೋಗಿದ್ದಾನೆ ಸರ್. For more updates, like, comment, subscribe to our channel.